ಪ್ರೀತಿಯ ಸ್ಪರ್ಧಾರ್ಥಿ ಮಿತ್ರರಿಗೆ ನಮಸ್ಕಾರಗಳು. ಇಂಡಿಯಾ ಫಾರ್ IAS ಸಂಸ್ಥೆಯು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸಾಮಾನ್ಯ ಜನರಲ್ ಸ್ಟಡೀಸ್ ನ ತರಗತಿಗಳೊಂದಿಗೆ ಐಚ್ಛಿಕ ವಿಷಯಗಳ ತರಗತಿಗಳನ್ನು ಕೂಡ ಈ ವರ್ಷ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಆ ಒಂದು ನಿಟ್ಟಿನಲ್ಲಿ ಕನ್ನಡ ಸಾಹಿತ್ಯ ಐಚ್ಛಿಕ ವಿಷಯವನ್ನ ಈ ವರ್ಷ 2022 ಮತ್ತು 23ನೇ ಸಾಲಿನಲ್ಲಿ ಮುಖ್ಯ ಪರೀಕ್ಷೆಯನ್ನ ಬರೆಯುವಂತವರು ಹಾಗೂ ಮುಂದಿನ ವರ್ಷ ಬರೀಲಿಕ್ಕೆ ಇಷ್ಟಪಡುವಂತ ಎಲ್ಲ ಅಭ್ಯರ್ಥಿಗಳು ಕೂಡ ಇದೇ ತಿಂಗಳು 27ನೇ ತಾರೀಕಿನಿಂದ ಜೂನ್ 27ನೇ ತಾರೀಕಿನಿಂದ ನಮ್ಮ ಸಂಸ್ಥೆಯಲ್ಲಿ ಎಲ್ಲಾ ಐಚ್ಛಿಕ ವಿಷಯಗಳನ್ನು ಕೂಡ ತರಗತಿಗಳನ್ನ ನಡೆಸಲಾಗುತ್ತೆ. ಅದರಲ್ಲಿ ಕನ್ನಡ ಸಾಹಿತ್ಯ ಐಚ್ಛಿಕ ವಿಷಯವನ್ನ ನಾನು ರಾಜೀವ್ ಪಟೇಲ್ ಕನ್ನಡ ಸಾಹಿತ್ಯವನ್ನ ಬೋಧಿಸುವ ಸಂಪನ್ಮೂಲ ವ್ಯಕ್ತಿಯಾಗಿ ಈ ವರ್ಷಕ್ಕೆ ಬರುವಂತಹ ಎಲ್ಲ ಅಭ್ಯರ್ಥಿಗಳಿಗೆ ನಮ್ಮ ಸಂಸ್ಥೆಯ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಕನ್ನಡ ಸಾಹಿತ್ಯ ಐಚ್ಛಿಕ ವಿಷಯವನ್ನ ಆಯ್ಕೆ ಮಾಡುವುದು ಯಾಕೆ ಅನಿವಾರ್ಯ ಮತ್ತು ಹೇಗೆ ಆಯ್ಕೆ ಮಾಡಬೇಕು, ಇದರಿಂದ ಆಗುವಂತಹ ಅನುಕೂಲಗಳು ಏನು, ಯಾವ ರೀತಿ ಇದಕ್ಕೆ ಅಭ್ಯಾಸವನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ಈ ಒಂದು ಕಿರು ವಿಡಿಯೋನಲ್ಲಿ ಹಂಚಿಕೊಳ್ಳುವ ಪ್ರಯತ್ನವನ್ನ ನಾನು ಮಾಡ್ತೇನೆ. ಭಾಗಶಃ ಸ್ಪರ್ಧಾತ್ಮಕ ಪರೀಕ್ಷೆ UPSC ಆಗಿರುವುದರಿಂದ ಇದರಲ್ಲಿ ಐಚ್ಛಿಕ ವಿಷಯಗಳು ತುಂಬಾ ಪರಿಣಾಮಕಾರಿಯಾಗಿರ್ತವೆ. ಅದೆಲ್ಲರಿಗೂ ತಮಗೆ ಗೊತ್ತಿರುವಂತ ವಿಚಾರ. ಸುಮಾರು 250 ಅಂಕಗಳ 2 ಪತ್ರಿಕೆಯನ್ನ ನಮಗೆ ಇಡಲಾಗಿರುತ್ತದೆ. ಇದರಲ್ಲಿ ಕನ್ನಡ ಸಾಹಿತ್ಯ ಐಚ್ಛಿಕ ವಿಷಯವನ್ನ ಆಯ್ಕೆ ಮಾಡಿಕೊಳ್ಳೋದ್ರಿಂದ ಆಗುವಂತಹ ಅನುಕೂಲಗಳೇನು ಅನ್ನೋದಕ್ಕೆ ಸುಮಾರು ಒಂದು 5-10 ಅಂಶಗಳನ್ನ ನಾನು ನಿಮ್ಮೆದುರಿಗೆ ಹಂಚಿಕೊಳ್ಳಿಕ್ಕೆ ಪ್ರಯತ್ನಿಸ್ತೇನೆ. ಸಾಮಾನ್ಯವಾಗಿ ಕನ್ನಡ ನಾಡಿನಲ್ಲಿ ಹುಟ್ಟಿ ಬೆಳೆದ ನಾವೆಲ್ಲರೂ ಕೂಡ ಕನ್ನಡದ ಅಸ್ಮಿತೆ ಮತ್ತು ಮಾತೃಭಾಷೆಯ ಬಗೆಗಿನ ಅಭಿಮಾನವನ್ನ ಬಹಳ ದಿನಗಳಿಂದಲೂ ಕೂಡ ಅಭ್ಯಾಸ ಮಾಡಿ ತಿಳಿದು ಕೇಳಿ ನಲಿದು ಸಂತೋಷ ಪಡುವ ಕಾರಣಕ್ಕೋಸ್ಕರ ಈ ಐಚ್ಛಿಕ ವಿಷಯವನ್ನ ಅರ್ಥೈಸಿಕೊಳ್ಳುವುದು, ಪರೀಕ್ಷೆನಲ್ಲಿ ಅರ್ಥೈಸಿಕೊಂಡು ಅದನ್ನ ಬರೆಯುವಂತ ಸಂದರ್ಭದಲ್ಲಿ ಅನಿರ್ಭಾವಿಸುವುದಿದೆಯಲ್ಲ, ಇದು ಅತ್ಯಂತ ಸರಳೀಕೃತವಾಗಿರುತ್ತೆ. ಸೊ ಹಾಗಾಗಿ ಕನ್ನಡ ಐಚ್ಛಿಕ ವಿಷಯವನ್ನ ಯಾರಿಗೆ ಕನ್ನಡವನ್ನ ಓದಲಿಕ್ಕೆ ಮತ್ತು ಬರೆಯಲಿಕ್ಕೆ ಬರುತ್ತೆ, SSLC ತನಕ ಯಾರು ಕನ್ನಡವನ್ನ ಓದಿರ್ತಾರೆ ಅಂತ ಎಲ್ಲ ಅಭ್ಯರ್ಥಿಗಳು ಕೂಡ ಕನ್ನಡ ಸಾಹಿತ್ಯವನ್ನ ತಮ್ಮ ಐಚ್ಛಿಕ ವಿಷಯವಾಗಿ UPSC ಪರೀಕ್ಷೆಗೆ ತೆಗೆದುಕೊಳ್ಬಹುದು. ಎರಡನೇದಾಗಿ ಅಂಕಗಳ ದೃಷ್ಟಿಯಿಂದ ಬಹುತೇಕ ಭಾರತ ದೇಶದ ನಂಬರ್ 1 ರ್ಯಾಂಕ್ UPSC ಪಡೆದಿರುವಂತಹ ಅಭ್ಯರ್ಥಿಗಳು ಸೇರಿದಂತೆ ಟಾಪ್ 50 ರ್ಯಾಂಕ್ ನಲ್ಲಿರುವವರು, ಟಾಪ್ 25 ರ್ಯಾಂಕ್ ನಲ್ಲಿರುವವರು, ಟಾಪ್ 100 ರ್ಯಾಂಕ್ ನಲ್ಲಿರುವಂತವರು ಅನೇಕ ಅಭ್ಯರ್ಥಿಗಳು ಕನ್ನಡ ಸಾಹಿತ್ಯವನ್ನ ಐಚ್ಛಿಕ ವಿಷಯವಾಗಿ ತೆಗೆದುಕೊಂಡಿರುವ ಅಭ್ಯರ್ಥಿಗಳು. ಅದು ನಮಗೆ ಸಿಗುವಂತಹ ದಾಖಲೆಗಳಿಂದ ಲಭ್ಯ ಆಗುತ್ತೆ. ಸೊ ಹೀಗಾಗಿ ಕನ್ನಡ ಸಾಹಿತ್ಯ ಐಚ್ಛಿಕ ವಿಷಯವನ್ನ ತೆಗೆದುಕೊಂಡ್ರೆ ಟಾಪ್ 50 ರ್ಯಾಂಕ್ ಅಥವಾ ಟಾಪ್ 100 ರ್ಯಾಂಕ್ ನಲ್ಲಿ ಬರ್ಲಿಕ್ಕೆ ಕೂಡ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದನ್ನ ಅನೇಕ ದಾಖಲೆಗಳು ನಮಗೆ ಕಳೆದ 10 ಹಲವು ವರ್ಷಗಳಲ್ಲಿ ಅದನ್ನ ಪ್ರೂವ್ ಮಾಡಿರೋದ್ರಿಂದ ನಮಗೆ ಅದು ಸಹಕಾರಿಯಾಗತ್ತೆ. ಇದು ಎರಡನೆಯ ಪ್ರಮುಖವಾದಂತಹ ಅಂಶ. ಮೂರನೆಯ ಪ್ರಮುಖವಾದಂತಹ ಅಂಶ ಏನಂತಂದ್ರೆ, ಒಂದು ನಿರ್ದಿಷ್ಟವಾದಂತಹ ಪಠ್ಯಕ್ರಮ, ಒಂದು ನಿರ್ದಿಷ್ಟವಾದಂತಹ ಸೂಚಿತ ಪುಸ್ತಕಗಳು ಮತ್ತು ಆಥರ್ಸ್ಗಳು ಇರೋದ್ರಿಂದ ಕನ್ನಡ ಸಾಹಿತ್ಯ ಐಚ್ಛಿಕ ವಿಷಯವನ್ನ ಆಯ್ಕೆ ಮಾಡಿಕೊಂಡು ಅದರಲ್ಲಿ ಅತ್ಯಂತ ಹೆಚ್ಚು ಅಂಕಗಳನ್ನು ಪಡೆಯೋದು ಸುಲಭವಾಗಿರುವಂತ ಅಂಶ. ಸುಮಾರು ಒಂದು ಉತ್ತಮವಾದಂತಹ ಪ್ರಯತ್ನವನ್ನ ಪಟ್ರೆ ಖಂಡಿತ ಪ್ರಥಮ ಪತ್ರಿಕೆ ಮತ್ತು ದ್ವಿತೀಯ ಪತ್ರಿಕೆಯಲ್ಲಿ 150ರಿಂದ 180 ಒಂದೊಂದು ಪತ್ರಿಕೆನಲ್ಲಿ 150ರಿಂದ 180 ಅಂಕಗಳನ್ನು ಪಡೆಯೋದು ಕೂಡ ಬಲು ಏನು ಅಸಾಧ್ಯವೇನಲ್ಲ. ಸೊ ಇದನ್ನ ನಾವು ಅನೇಕ ಅಭ್ಯರ್ಥಿಗಳು ಪಡೆದಿರೋದನ್ನ ನಾವು ಸಾಬೀತು ಮಾಡ್ಕೊಂಡಿದ್ದೇವೆ. ಸೊ ಹಾಗಾಗಿ 2 ಪತ್ರಿಕೆಗಳಲ್ಲಿ 150, 180 ಅಂದರೆ 300, 360 ಮಾರ್ಕ್ಸ್ ನ ತನಕ ನಾವು ಕನ್ನಡ ಐಚ್ಛಿಕ ವಿಷಯದಲ್ಲಿ ಒಟ್ಟಾರೆ 500 ಅಂಕಗಳಿಗೆ ಈ 300ರಿಂದ 360 ಅಂಕಗಳನ್ನ ಪಡೆಯೋದು ಬಹು ಅಸಾಧ್ಯವೇನಲ್ಲ. ಸೊ ಹಾಗಾಗಿ ಕನ್ನಡ ಸಾಹಿತ್ಯವನ್ನ ಆಯ್ಕೆ ಮಾಡೋದು ಅನಿವಾರ್ಯ ಮತ್ತು ಉತ್ತಮವಾಗಿರ್ತಕ್ಕಂಥದ್ದಂತ ನನಗನ್ನಿಸ್ತಾ ಇದೆ. ಹಾಗಾದ್ರೆ ಕನ್ನಡ ಪಠ್ಯಕ್ರಮದಲ್ಲಿ ಏನಿದೆ ಅದನ್ನ ನಿಮ್ಮ ಜೊತೆಗೆ ತುಂಬಾ ಕಿರು ಪರಿಚಯ ಮಾಡಿಕೊಂಡು ಹೇಳಲಿಕ್ಕೆ ಬಯಸ್ತೇನೆ.
ಪ್ರಥಮ ಪತ್ರಿಕೆನಲ್ಲಿ ಯಾವುದೇ ವಿಮರ್ಶಾತ್ಮಕ ದೃಷ್ಟಿಕೋನದ ಅಧ್ಯಯನ ಇರೋದಿಲ್ಲ. ಹಾಗಾಗಿ ನಾವು ಇರುವಂತಹ ಒಂದು ಸಿಲೆಬಸ್ಗೆ ಉತ್ತಮ ನಿರ್ದಿಷ್ಟ ಉತ್ತರವನ್ನ ಕೊಟ್ಟರೆ ಸಾಕಾಗುತ್ತೆ. ಮೊದಲನೆಯ ಚಾಪ್ಟರ್ನ ಭಾಷೆ ಅಂತ ಕರಿತೀವಿ. ಕನ್ನಡ ಭಾಷೆಯ ಉಗಮ ಹೇಗಾಯ್ತು, ಆಗಮ ಹೇಗಾಯ್ತು, ಸೊ ಹೇಗೆ ಬೆಳೆದು ಬಂತು ಕನ್ನಡ ಭಾಷೆ ಅಂತಕ್ಕಂಥದ್ದನ್ನ ನಾವಲ್ಲಿ ಅಧ್ಯಯನ ಮಾಡ್ತೀವಿ. ಎರಡನೆಯ ಚಾಪ್ಟರ್ನಲ್ಲಿ ಕನ್ನಡ ಭಾಷೆಯ ಸಾಹಿತ್ಯ ಚರಿತ್ರೆಯನ್ನ ಅಧ್ಯಯನ ಮಾಡ್ತೀವಿ. ಅದರಲ್ಲಿ ಹಳೆಗನ್ನಡ ಸಾಹಿತ್ಯ ಇರ್ಬೋದು, ನಡುಗನ್ನಡ ಸಾಹಿತ್ಯ ಇರ್ಬೋದು, ಅಥವಾ ಹೊಸಗನ್ನಡ ಸಾಹಿತ್ಯ ಇರ್ಬೋದು. ಪಂಪ, ಜನ್ನ, ನಾಗಚಂದ್ರ, ಬಸವಣ್ಣ, ಅಕ್ಕಮಹಾದೇವಿ, ಹರಿಹರ, ರಾಘವಾಂಕ, ಕುಮಾರವ್ಯಾಸ, ಕನಕದಾಸ, ಪುರಂದರದಾಸ, ರತ್ನಾಕರವರ್ಣಿ, ಸೊ ಹೀಗೆ ನವೋದಯ, ಪ್ರಗತಿಶೀಲ, ನವ್ಯ, ದಲಿತ ಬಂಡಾಯ, ಸೊ ಹೀಗೆ ಹಲವಾರು ಕನ್ನಡ ಸಾಹಿತ್ಯ ಚರಿತ್ರೆಯ ಮಜಲುಗಳನ್ನ ನಾವು ಅಲ್ಲಿ ಅಧ್ಯಯನ ಮಾಡ್ತೇವೆ. ಅದಾದ ನಂತರ ಮೂರನೆಯ ಚಾಪ್ಟರ್ಗೆ ಬಂದ್ರೆ ನಾವು ಕಾವ್ಯ ಮೀಮಾಂಸೆ ಮತ್ತು ಸಾಹಿತ್ಯ ವಿಮರ್ಶೆಯನ್ನ ನಾವು ಅಧ್ಯಯನ ಮಾಡ್ತೇವೆ. ಯಾವುದೇ ಒಂದು ಭಾಷೆಗೆ, ಅದರಲ್ಲೂ ನಮ್ಮ ಕನ್ನಡದ ಭಾಷೆಗೆ ಸಂಸ್ಕೃತ ಒಂದು ತಾಯಿ ಭಾಷೆಯಾಗಿ ನಮಗೆ ದಾರಿದೀಪವಾಗಿರೋದನ್ನ ಅದರಲ್ಲಿ ಕಾಣ್ತೇವೆ. ಅದರಲ್ಲಿ ಧ್ವನಿ ಅಂದ್ರೇನು, ರಸ ಅಂದ್ರೇನು, ಮೀಮಾಂಸೆ ಅಂದ್ರೇನು, ವಿಮರ್ಶೆ ಅಂದ್ರೇನು, ಅದರಲ್ಲಿ ವಿಭಿನ್ನ ಸಾಂಸ್ಕೃತಿಕ ಲಾಕ್ಷಣಿಕಕಾರರು, ವೈಯಾಕರಣಿಗಳು ಯಾವ ರೀತಿಯಾಗಿ ಅದನ್ನ ಹೇಳಿದ್ದಾರೆ, ಈ ಸಾಹಿತ್ಯದ ಒಂದು ಬೆಳೆದು ಬಂದ ಹಾದಿಗೆ ಸಂಸ್ಕೃತ ಮತ್ತು ವ್ಯಾಕರಣ ಹೇಗೆ ಸಾಮೀಪ್ಯವಾಗಿದೆ, ದಾರಿದೀಪವಾಗಿದೆ ಅಂತಕ್ಕಂಥದ್ದನ್ನ ನಾವು ಅದರಲ್ಲಿ ಅಧ್ಯಯನ ಮಾಡ್ತೇವೆ. ಇನ್ನು ವಿಮರ್ಶೆನಲ್ಲಿ ನಾವು ಐತಿಹಾಸಿಕ ವಿಮರ್ಶೆಯನ್ನ, ವಸಾಹತುಶಾಹಿ ನಂತರವಾದದ ವಿಮರ್ಶೆಯನ್ನ, ಮಹಿಳಾವಾದಿ ವಿಮರ್ಶೆಯನ್ನ, ಹಾಗೂ ಮಾರ್ಕ್ಸ್ವಾದಿ ವಿಮರ್ಶೆಯನ್ನ, ಹಾಗೂ ಮನೋವೈಜ್ಞಾನಿಕ ವಿಮರ್ಶೆಯನ್ನ, ಸೊ ಹೀಗೆ ಹಲವಾರು ಮಜಲುಗಳಲ್ಲಿ ವಿಮರ್ಶಾತ್ಮಕ ಅಧ್ಯಯನವನ್ನ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತೇವೆ. ಇಲ್ಲಿ ತೌಲನಿಕ ಅಧ್ಯಯನವನ್ನು ನಾವು ಮಾಡ್ತೇವೆ. ಪಾಶ್ಚಿಮಾತ್ಯ ಸಾಹಿತ್ಯದೊಂದಿಗೆ, ಸಂಸ್ಕೃತದೊಂದಿಗೆ, ಹಾಗೂ ವಿಭಿನ್ನ ಭಾಷೆಗಳೊಂದಿಗೆ, ಸೊ ಯುರೋಪಿನ ರಾಷ್ಟ್ರಗಳ ಅನೇಕ ಸಾಹಿತ್ಯಕಾರರೊಂದಿಗೆ, ಉದಾಹರಣೆಗೆ ರಷ್ಯಾದ ಟಾಲ್ಸ್ಟಾಯ್ ಆಗಿರ್ಬೋದು, ಅಥವಾ ಪುಷ್ಕಿನ್ ಆಗಿರ್ಬೋದು, ಅಥವಾ ಫೀಡರ್ ದಾಸ್ತೋವ್ಸ್ಕಿ ಆಗಿರ್ಬೋದು. ಇವರು ರಷ್ಯನ್ ಬರಹಗಾರರು, ಇವರು ಬರೆದದ್ದು ರಷ್ಯನ್ ನಲ್ಲಿ. ಆ ಸಾಹಿತ್ಯವನ್ನ ನಮ್ಮ ಕನ್ನಡ ಸಾಹಿತ್ಯದೊಂದಿಗೆ ತೌಲನಿಕವಾಗಿ ಅಧ್ಯಯನ ಮಾಡುವಂತಹ ಒಂದು ಅವಕಾಶವನ್ನ ನಾವಿಲ್ಲಿ ಕಾಣ್ತೇವೆ. ಅದನ್ನ ಮೂರನೇ ಚಾಪ್ಟರ್ ನಲ್ಲಿ ಕಾಣ್ಬೋದು. ಇನ್ನೂ ಒಂದು ಚಾಪ್ಟರ್, ನಾಲ್ಕನೇ ಚಾಪ್ಟರ್ ನಲ್ಲಿ ನಾವೇನ್ ಕಾಣ್ತೀವಿ ಅಂದ್ರೆ ಕರ್ನಾಟಕದ ಸಾಂಸ್ಕೃತಿಕ ಇತಿಹಾಸವನ್ನ ಕಾಣ್ತೇವೆ. ಅಂದ್ರೆ ಕದಂಬರು, ಗಂಗರು, ರಾಷ್ಟ್ರಕೂಟರು, ಚಾಲುಕ್ಯರು, ಹೊಯ್ಸಳರು, ವಿಜಯನಗರ ಡೈನಸ್ಟಿ, ಈ ಎಲ್ಲಾ ಕಾಲದಲ್ಲಿ ಕನ್ನಡ ನಾಡು ನುಡಿ, ಇಲ್ಲಿಯ ಚಿತ್ರಕಲೆ, ಇಲ್ಲಿಯ ಸಂಗೀತ, ಇಲ್ಲಿಯ ಧರ್ಮ, ಇಲ್ಲಿಯ ಸಾಹಿತ್ಯ, ಇಲ್ಲಿಯ ವಾಸ್ತುಶಿಲ್ಪ, ಇಲ್ಲಿಯ ಕಲೆ, ಇಲ್ಲಿಯ ನೃತ್ಯ ಹೇಗೆ ಬೆಳೆದು ಬಂತು ಅಂತಕ್ಕಂಥದ್ದನ್ನ ನಾವು ಅಧ್ಯಯನ ಮಾಡ್ತೀವಿ. ಈ 4 ಚಾಪ್ಟರ್ಗಳನ್ನ ಒಳಗೊಂಡಿರೋದು ಪ್ರಥಮ ಪತ್ರಿಕೆ. ಇದಕ್ಕೆ 250 ಅಂಕಗಳು ಇರ್ತವೆ. ಎರಡನೇ ಪತ್ರಿಕೆ ವಿಮರ್ಶಾತ್ಮಕ ಅಧ್ಯಯನವನ್ನ ಒಳಗೊಂಡಿರುತ್ತೆ. ಕನ್ನಡದ ವಿಮರ್ಶಾ ಲೋಕ ಬಹು ಬಾಹುಳ್ಯವನ್ನ ಹೊಂದಿರುವಂತಹ ವಿಮರ್ಶಾ ಲೋಕ. ಕನ್ನಡದ ಸಾಹಿತ್ಯಕ್ಕೆ ವಿಮರ್ಶಕರ ಕೊಡುಗೆ ಅಪಾರವಾಗಿದೆ. ಅದು ನವೋದಯ ಕಾಲದಿಂದ, ಪ್ರಗತಿಶೀಲರ ಕಾಲದಿಂದ, ನವ್ಯ ಮತ್ತು ದಲಿತ ಬಂಡಾಯ ಕಾಲದಿಂದಲೂ ಸಹ ಅಪಾರ ವಿಮರ್ಶಕರ ಬಳಗವನ್ನ ಒಳಗೊಂಡಿರುವಂತದ್ದು ಕನ್ನಡ ಸಾಹಿತ್ಯ. ಉದಾಹರಣೆಗೆ ಹೇಳೋದಾದ್ರೆ GS ಅಮೂರ ಇರ್ಬೋದು, ಕೀರ್ತಿನಾಥ ಕೃತಕೋಟಿ ಅವರಿರ್ಬೋದು, GH ನಾಯಕ್ ಅವರಿರ್ಬೋದು, TP ಅಶೋಕ ಅವರಿರ್ಬೋದು, DR ನಾಗರಾಜ್ ಅವರಿರ್ಬೋದು, ಕೀರಂ ನಾಗರಾಜ್ ಅವರಿರ್ಬೋದು. ಸೊ ಹೀಗೆ ಅನೇಕರು ಕನ್ನಡ ಸಾಹಿತ್ಯದ, ಅದು ಹಳೆಗನ್ನಡ ಸಾಹಿತ್ಯ ಪಂಪನಿಂದ ಹಿಡಿದು ಜನ್ನ ನಾಗಚಂದ್ರನವರೆಗಿರ್ಬೋದು, ಹರಿಹರ ರಾಘವಾಂಕ ಕುಮಾರವ್ಯಾಸರ ಬಗ್ಗೆ ಇರ್ಬೋದು, ಅಥವಾ ವಚನ ಸಾಹಿತ್ಯದ ಬಗ್ಗೆ ಇರ್ಬೋದು, ಅಥವಾ ಕಾದಂಬರಿಯ ಲೋಕದ ಬಗ್ಗೆ ಇರ್ಬೋದು, ಸಣ್ಣ ಕಥೆಗಳು ಮತ್ತು ನಾಟಕದ ಬಗ್ಗೆ ಇರ್ಬೋದು, ಅಥವಾ ವಿಮರ್ಶೆಯನ್ನ ವೈಚಾರಿಕತೆಯನ್ನ ಬಿಟ್ಕೊಂಡು ಮಾಡುವಂತಹ ವಿಮರ್ಶೆ ಆಗಿರ್ಬೋದು. ಸೊ ಹೀಗೆ ಆ ವಿಮರ್ಶಕರು ಹೇಗೆ ಕನ್ನಡ ಸಾಹಿತ್ಯವನ್ನ ಅನ್ವಯೀಕರಿಸಿ ಹೇಳ್ತಾರೆ ಅಂತಕ್ಕಂಥ ಅಂಶವನ್ನ ನಾವು ಎರಡನೇ ಪತ್ರಿಕೆನಲ್ಲಿ ನಾವು ನೋಡ್ತೇವೆ. ಅದಕ್ಕೂ ಕೂಡ 250 ಅಂಕಗಳು. ಇದು ವಿಮರ್ಶಾತ್ಮಕ ದೃಷ್ಟಿಕೋನದ ಅಧ್ಯಯನವನ್ನ ಒಳಗೊಂಡಿರಬೇಕು ಅಂತಕ್ಕಂಥದ್ದು UPSC ಯ ಒಂದು ಮಾನದಂಡ. ಸೊ ಹಾಗಾಗಿ ನಾವು ಈ ಪತ್ರಿಕೆಯಲ್ಲಿ ಕೂಡ ಹಳೆಗನ್ನಡ, ನಡುಗನ್ನಡ ಮತ್ತು ಹೊಸಗನ್ನಡದ ಮಜಲುಗಳನ್ನೇ ದಾಟಿ ಬರ್ತೇವೆ. ಉದಾಹರಣೆಗೆ ವಿಕ್ರಮಾರ್ಜುನ ವಿಜಯ 12 ಮತ್ತು 13ನೇ ಆಶ್ವಾಸವನ್ನ, ವಡ್ಡಾರಾಧನೆಯನ್ನ, ಅದರಲ್ಲಿ 2 ಕಥೆಗಳನ್ನ, ಸುಕುಮಾರ ಸ್ವಾಮಿಯ ಕಥೆ ಮತ್ತು ವಿದ್ಯುತ್ ಚೋರನೆಂಬ ಋಷಿಯ ಕಥೆಯನ್ನ ನಮಗೆ ಹಳೆಗನ್ನಡದ ಪಠ್ಯಕ್ಕೆ ನೀಡಲಾಗಿದೆ. ಇನ್ನು ಅದರಲ್ಲಿ ನಡುಗನ್ನಡಕ್ಕೆ ಸಂಬಂಧಪಟ್ಟಂತೆ ಅನೇಕ ಅಂಶಗಳನ್ನು ನೋಡೋದಾದ್ರೆ ವಚನ ಕಮ್ಮಟವನ್ನ ನಮಗೆ ಇಡಲಾಗಿದೆ.
ಹಾಗೇನೆ ಏನು ನಂಬಿಯಣ್ಣನ ರಗಳೆಯ ಬಗ್ಗೆ ಹರಿಹರ ಬರೆದಿರುವಂತ ನಂಬಿಯಣ್ಣನ ರಗಳೆಯ ಬಗ್ಗೆ. ಅದಾದ ಮೇಲೆ ಕರ್ಣಪರ್ವ ಕುಮಾರವ್ಯಾಸ ಬರೆದಿರುವ ಏನು ಕರ್ನಾಟಕ ಕಥಾಮಂಜರಿಯಲ್ಲಿ ಕರ್ಣಪರ್ವದ ಭಾಗವನ್ನು ಇಡಲಾಗಿದೆ. ಹಾಗೇನೆ ಕನಕ ಸಂಪುಟವನ್ನ ನಮಗೆ ಇಡಲಾಗಿದೆ, ಕನಕದಾಸರ ಬಗೆಗಿನ ಕನಕ ಸಂಪುಟವನ್ನ, ಅದರಲ್ಲಿ ಹರಿಭಕ್ತಿ ಸಾರ, ರಾಮಧಾನ್ಯ ಚರಿತ್ರೆ. ಸೊ ಹೀಗೆ ಏನು ನಮಗೆ ಆ ಕನಕ ಸಂಪುಟದಲ್ಲಿ ಬರುವ ಅಂಶಗಳನ್ನ ನಾವು ಗಮನಿಸಬಹುದು. ಸೊ ಅಂತಿಮವಾಗಿ ಅಲ್ಲಿ ಬರ್ತಕ್ಕಂತಹ ಅಂಶ ರತ್ನಾಕರ ವರ್ಣಿಯ ಭರತೇಶ ವೈಭವ. ಅದಾದ ನಂತರ ನಮಗೆ 3 ಕಾದಂಬರಿಗಳನ್ನು ಇಡಲಾಗಿದೆ. ಒಂದು ದೇವನೂರು ಮಹಾದೇವರ ಒಡಲಾಳ, ಶಿವರಾಮ್ ಕಾರಂತನವರ ಬೆಟ್ಟದ ಜೀವ, ಅನುಪಮ ಅವರ ಒಂದು ಮಾಧವಿ. ಸೊ ಈ 3 ಕಾದಂಬರಿಗಳನ್ನು ನಮ್ಗೆ ಇಡಲಾಗಿದೆ. ತದನಂತರ ನಮಗೆ ಕಾವ್ಯಕ್ಕೆ ಸಂಬಂಧಪಟ್ಟಂತೆ GH ನಾಯಕರವರು ಸಂಗ್ರಹಿಸಿರುವಂತಹ ಕಾವ್ಯವನ್ನು ಇಡಲಾಗಿದೆ. ಸಣ್ಣ ಕಥೆಗಳಿಗೆ ಸಂಬಂಧಪಟ್ಟಂತೆ ಅದೇ GH ನಾಯಕರವರು ಸಂಪಾದಿಸಿರುವಂತಹ ಸಣ್ಣ ಕಥೆಗಳನ್ನ ನಮಗೆ ಟೆಕ್ಸ್ಟ್ ಆಗಿ ಇಡಲಾಗಿದೆ. ವೈಚಾರಿಕ ಸಾಹಿತ್ಯದ ಬಗ್ಗೆ ಬಂದ್ರೆ AN ಮೂರ್ತಿರಾವ್ ಅವರು ಬರೆದಿರುವಂತಹ ದೇವರು ಅನ್ನೋ ಕೃತಿಯನ್ನು ಇಡಲಾಗಿದೆ. ನಾಟಕ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಕುವೆಂಪು ಅವರು ಬರೆದಿರುವಂತಹ ಶೂದ್ರ ತಪಸ್ವಿಯ ಬಗ್ಗೆ, ತುಘಲಕ್ ರವರು ತುಘಲಕ್ ನಾಟಕವನ್ನ ಏನು ಇಡಲಾಗಿದೆ, ಅದನ್ನ ಬರೆದವರು ಗಿರೀಶ್ ಕಾರ್ನಾಡ್ರವರು. ಸೊ ಇಷ್ಟು ನಮಗೆ ಅಲ್ಲಿ ಕಂಡು ಬರುವಂತಹ ಕಾದಂಬರಿಯ ಸಾಹಿತ್ಯ, ಕಾವ್ಯದ ಸಾಹಿತ್ಯ, ಸಣ್ಣ ಕಥೆಯ ಸಾಹಿತ್ಯ, ನಾಟಕದ ಸಾಹಿತ್ಯ, ವೈಚಾರಿಕ ಅಥವಾ ಏನು ವಿವೇಚನ ಸಾಹಿತ್ಯ ದೇವರು AN ಮೂರ್ತಿರಾವ್. ಅಂತಿಮವಾಗಿ ನಮಗೆ ಕಂಡು ಬರೋದು ಜಾನಪದ ಸಾಹಿತ್ಯ. ಹಾಮ ನಾಯಕರು ಜಾನಪದ ಸ್ವರೂಪವನ್ನ ಒಂದು ಚಿಕ್ಕ ಕೃತಿಯಲ್ಲಿ ಕರ್ನಾಟಕದಲ್ಲಿ ಜಾನಪದ ಹೇಗೆ ಆಯ್ತು ಅಂತಕ್ಕಂಥ ಅಂಶವನ್ನ ಹೇಳ್ಕೊಂಡು ಹೋಗಿದ್ದಾರೆ. ಸೊ ಆ ಒಂದು ಲೇಖನಗಳ ಸರಣಿಯ ಮಾಲೆಯನ್ನ ನಾವು ಅಲ್ಲಿ ಅಧ್ಯಯನ ಮಾಡ್ತೇವೆ. ಅದಾದ ನಂತರ ಕನ್ನಡದ ಜನಪದ ಕಥೆಗಳು GSM ಪರಮಶಿವಯ್ಯನವ್ರು ನಾವು ಅಧ್ಯಯನ ಮಾಡ್ತೇವೆ. ಆಮೇಲೆ ಜವರೇಗೌಡರು ಸಂಪಾದಿಸಿರುವಂತಹ ನಮಗೆ ಜನಪದ ಗೀತೆಗಳ ಸಂಗ್ರಹವನ್ನ ಇಡಲಾಗಿದೆ. ಕಾಳೇಗೌಡ ನಾಗವಾರ್ ಅವರು ಏನು ಸಂಗ್ರಹಿಸಿರುವಂತಹ ಬೀದಿ ಮಕ್ಕಳ ಬೆಳೆದು ಎನ್ನುವ ಗಾದೆ ಮಾತುಗಳ ಸಂಗ್ರಹವನ್ನ ನಮ್ಗೆ ಇಡಲಾಗಿದೆ. ಅಂತಿಮವಾಗಿ 1000 ಒಗಟುಗಳನ್ನ ಸೋಮಶೇಖರ ಹಿಂಬ್ರಾಪುರ 1000 ಒಗಟುಗಳನ್ನ ನಮಗೆ ಇಡಲಾಗಿದೆ. ಇದು ಕನ್ನಡದ ಐಚ್ಛಿಕ ವಿಷಯದ ಪ್ರಥಮ ಮತ್ತು ದ್ವಿತೀಯ ಪತ್ರಿಕೆ. 250 ಅಂಕಗಳು ಮತ್ತು 250 ಅಂಕಗಳು. ಬಹುತೇಕವಾಗಿ ಉತ್ತರವನ್ನ ಹೇಗೆ ಬರಿಬೇಕು ಅಂತಕ್ಕಂಥದ್ದನ್ನ ಕ್ಲಾಸ್ ನಲ್ಲಿ ಬಹಳಷ್ಟು ಅಂಶಗಳನ್ನ ಚರ್ಚೆ ಮಾಡ್ತೀವಿ. ಸಾಮಾನ್ಯವಾಗಿ ವಿಷಯಾಂಶ ವಿವರಣೆಗೆ ಒಂದು ಆದ್ಯತೆಯನ್ನ ಕೊಟ್ರೆ, ಅಲ್ಲಿರುವ ಕಾವ್ಯವನ್ನ ನಾವು ಹಾಗೆಯೇ ಉದ್ಧರಿಸುವಂತಹ ಅಂಶಕ್ಕೆ ಮತ್ತೊಂದು ಭಾಗವನ್ನ ಕೊಡ್ತೇವೆ. ಅದಾದ ನಂತರ ವಿಮರ್ಶಾತ್ಮಕ ದೃಷ್ಟಿಕೋನಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗಿದೆ. ನಮ್ಮ ಸಂಸ್ಥೆಯಲ್ಲಿ ಇದೇ ತಿಂಗಳು 27ನೇ ತಾರೀಕಿನಿಂದ ಸತತವಾಗಿ ಕನ್ನಡದ ಐಚ್ಛಿಕ ವಿಷಯಗಳು ನಮಗೆ ಪ್ರಥಮ ಮತ್ತು ದ್ವಿತೀಯ ಪತ್ರಿಕೆಗೆ ಸಂಬಂಧಪಟ್ಟಂತೆ ತರಗತಿಗಳು ನಡೀತವೆ. ಬಹಳಷ್ಟು ಜನ ಕಳೆದ ವರ್ಷ, ಅದಕ್ಕಿಂತಲೂ ಕಳೆದ ವರ್ಷ, ಸೊ ಅನೇಕ ವರ್ಷಗಳಿಂದ ಬಹಳಷ್ಟು ಜನ ಈ ಒಂದು ಸಂಸ್ಥೆಯಿಂದ ಕನ್ನಡ ಸಾಹಿತ್ಯವನ್ನ ಮತ್ತು ಇನ್ನಿತರ ಎಲ್ಲ ಐಚ್ಛಿಕ ವಿಷಯಗಳನ್ನು ತೆಗೆದುಕೊಂಡು ಪರೀಕ್ಷೆಯಲ್ಲಿ ತೇರ್ಗಡೆ ಆಗಿರುವಂತದ್ದು ಅಭಿನಂದನಾರ್ಹ. ಸೊ ಇದೇ ವರ್ಷ ಮುಂಬರುವ ಎಲ್ಲಾ ಅಭ್ಯರ್ಥಿಗಳಿಗೆ ನಮ್ಮ ಸಂಸ್ಥೆಯಿಂದ ಎಲ್ಲಾ ಐಚ್ಛಿಕ ವಿಷಯಗಳೊಂದಿಗೆ ಕನ್ನಡ ಸಾಹಿತ್ಯ ಐಚ್ಛಿಕ ವಿಷಯವನ್ನ ನಾನು ತೆಗೆದುಕೊಳ್ತಾ ಇದ್ದೇನೆ. ಹಾಗಾಗಿ ಮುಂಬರುವ ಇನ್ನು ಕೆಲವೇ ದಿನಗಳಲ್ಲಿ ನೀವು ಮತ್ತೆ ಭೇಟಿಯಾಗೋಣ. ಕನ್ನಡ ಸಾಹಿತ್ಯ ಅಧ್ಯಯನ ಕೇವಲ ಪರೀಕ್ಷಾ ದೃಷ್ಟಿಯಿಂದಲ್ಲ, ಕನ್ನಡ ಸಾಹಿತ್ಯ ಅಧ್ಯಯನ ಅನ್ನೋದು ಒಂದು ಬದುಕಿನ ಮತ್ತು ಜೀವನದ ಒಂದು ಕ್ರಮ. ಇಟ್ ಇಸ್ ಎ ಲೈಫ್ ಸ್ಟೈಲ್ ಅಂತ. ಒಂದು ಸಾಹಿತ್ಯವನ್ನ ಓದ್ತಕ್ಕಂಥದ್ದು, ಸಾಹಿತ್ಯದ ಮುಖೇನ ಇಡೀ ಜಗತ್ತನ್ನ ನೋಡ್ತಕ್ಕಂಥದ್ದು. ಸಾಹಿತ್ಯ ನಮಗೆ ಬೋಧಿಸ್ತಕ್ಕಂಥದ್ದು ಎಲ್ಲರನ್ನ ಪ್ರೀತಿಸು ಮತ್ತು ಮೌಲ್ಯಗಳನ್ನ ಬೆಳೆಸಿಕೊ ಅಂತಕ್ಕಂಥದ್ದನ್ನ, ಅಂದ್ರೆ ಹ್ಯೂಮನ್ ವ್ಯಾಲ್ಯೂಸ್ ಅಂಡ್ ಲವ್ ಅನ್ನ ಸಾಹಿತ್ಯ ನಮ್ಮೆಲ್ಲರಿಗೂ ಹೇಳ್ತಾ ಹೋಗುತ್ತೆ. ಇದನ್ನೇ ನಾವು ನೈತಿಕತೆಯಲ್ಲಿ ತಿಳ್ಕೊಳ್ತೇವೆ. ಇದನ್ನೇ ನಮ್ಮೆಲ್ಲ ಓದಿನ ಏನು ಮುಖ್ಯ ಗುರಿಯನ್ನಾಗಿ ನಾವು ಮಾಡ್ಕೊಳ್ತೇವೆ ಇಡೀ ಜಗತ್ತಿನ. ಸೊ ಹಾಗಾಗಿ ಸಾಹಿತ್ಯಕ್ಕೆ ನಿಲುಕದ್ದು ಯಾವುದೂ ಇಲ್ಲ. ಎಲ್ಲ ಭಾಷೆಗಳ ತಾಯಿ ಸಾಹಿತ್ಯ, ಅದರಲ್ಲೂ ನಮ್ಮ ಕನ್ನಡ ಸಾಹಿತ್ಯ ಸುಮಾರು 1000ದಿಂದ 1500 ವರ್ಷಗಳ ಭವ್ಯ ಇತಿಹಾಸವಿರುವಂತಹ ಸಾಹಿತ್ಯ. ಜಗತ್ತಿನ ಯಾವುದೇ ಒಂದು ಶ್ರೇಷ್ಠ ಭಾಷೆಗೆ ಅಥವಾ ಸಾಹಿತ್ಯಕ್ಕೆ ನಿಲ್ಲಿಸಿದರೂ ಕೂಡ ಕನ್ನಡ ಸಾಹಿತ್ಯ ತನ್ನದೇ ಆದಂತಹ ಶಕ್ತಿಯನ್ನ, ವೈಶಿಷ್ಟ್ಯತೆಯನ್ನ, ತಾವಿನ್ಯತೆಯನ್ನ ಪಡೆದಿರುವಂತಹ ಒಂದು ಭಾಷೆ ನಮ್ಮ ಕನ್ನಡ. ಸೊ ಹಾಗಾಗಿ ಈ ಕನ್ನಡ ಭಾಷೆಯನ್ನ ಅರಿಯುವುದರೊಂದಿಗೆ ಈ ನಾಡಿನ ನುಡಿಯ ಬಗ್ಗೆ, ಈ ಒಂದು ಜಲದ ಬಗ್ಗೆ ಇಲ್ಲಿರುವಂತಹ ಒಂದು ಅಭಿಮಾನವನ್ನ ತಿಳ್ಕೊಂಡು ಇಲ್ಲಿರುವಂತಹ ಮೌಲ್ಯಗಳನ್ನ ಮುಂದಿನ ಪೀಳಿಗೆಗೆ ವರ್ಗಾಯಿಸುವಂಥದ್ದು ನಮ್ಮ
ಸಾಹಿತ್ಯ ಅಧ್ಯಯನದ ಒಂದು ಮೂಲ ಧ್ಯೇಯವಾಗಿರುತ್ತೆ. ಸೊ ಹಾಗಾಗಿ ಉದಾಹರಣೆಗೆ ಹೇಳೋದಾದ್ರೆ ಕನ್ನಡ ನಾಡಿನ ಜನ ಹೇಗೆ ಅಂತಕ್ಕಂಥದ್ದನ್ನ ಕವಿರಾಜ ಮಾರ್ಗದಲ್ಲೇ ನಾವು ನೋಡ್ತೇವೆ. ಸುಬಟರ್ಕಳ್, ನಾಡವರ್ಕಳ್, ಚೆಲುವರ್ಕಳ್, ಅಭಿಜನರ್ಕಳ್ ಆವತ್ತಿನ ಕಾಲದಲ್ಲೇ ಕುರಿತೋದದೆಯುಂ ಕಾವ್ಯ ಪ್ರಯೋಗಂ ಪರಿಣತಿ ಮತಿಗಳು ಎಂದು ಕರೆಯುತ್ತಾರೆ. ಅಂದ್ರೆ ಕನ್ನಡದ ನಾಡಿನ ಬಗೆಗಿನ ಅಭಿಮಾನ ಮತ್ತು ಕನ್ನಡ ನಾಡಿನ ಜನರ ಬಗೆಗೆ ಹೇಗೆ ಇತ್ತು ಅವರ ಶಕ್ತಿ ಅಂತಕ್ಕಂಥದ್ದನ್ನ ಸುಮಾರು 1000 ವರ್ಷಗಳ ಹಿಂದೆನೆ ನಮಗೆ ಏನು ವೈಯಾಕರಣೆಗಳು ನಮ್ಮ ಕನ್ನಡ ಸಾಹಿತ್ಯವನ್ನ ದೇದೀಪ್ಯಮಾನವಾಗಿ ಬೆಳಗಿಸ್ಲಿಕ್ಕೆ ಮುಡುಪಾಗಿಟ್ಟಂತ ಅನೇಕ ಜನ ನಮಗೆ ಸಾರಿ ಹೋಗಿದ್ದಾರೆ. ಅದರಲ್ಲಿ ಆದಿಕವಿ ಪಂಪ, ಜನ್ನ, ರನ್ನ, ನಯಸೇನ, ಆಂಡಯ್ಯ, ರತ್ನಾಕರ ವರ್ಣಿ. ಇನ್ನು ವಚನ ಸಾಹಿತ್ಯಕ್ಕೆ ಬಂದ್ರೆ ಎಲ್ಲಾ ವಚನಕಾರರು, ಅದರಲ್ಲಿ ಬಸವಣ್ಣ, ಅಕ್ಕಮಹಾದೇವಿ, ಜೇಡರ ದಾಸಿಮಯ್ಯ, ಅಲ್ಲಮ್ಮ ಪ್ರಭು. ಇನ್ನ ದಾಸ ಸಾಹಿತ್ಯಕ್ಕೆ ಬಂದ್ರೆ ಕನಕದಾಸರು, ಪುರಂದರದಾಸರು. ಹೀಗೆ ಬರಿತಾ ಹೋದ್ರೆ ಸೊ ಯಾವುದೇ ಕಾರಣಕ್ಕೂ ನಿಲ್ಲಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಸೊ ಅಷ್ಟು ಕವಿಗಳ ಸಾಗರವನ್ನ ಹೊಂದಿರುವುದು ಕನ್ನಡ. ಇದರ ಕಾದಂಬರಿ ಲೋಕ, ಇದರ ನಾಟಕ ಲೋಕ, ಇದರ ವೈಚಾರಿಕತೆಯ ಲೋಕ, ಇದರಲ್ಲಿರುವ ಕಾವ್ಯದ ಲೋಕ ಅಗಣಿತ ತಾರಾಗಣಗಳ ನಡುವೆ ಎಣಿಸಲಾಗದಷ್ಟು ಎನ್ನುವ ಮಾತಿಗೆ ಪಾರಮ್ಯವಿಲ್ಲ. ಸೊ ಹೀಗಾಗಿ ನಮ್ಮ ತರಗತಿಯಲ್ಲಿ, ನಮ್ಮ ಸಂಸ್ಥೆಯಲ್ಲಿ ಕನ್ನಡ ಸಾಹಿತ್ಯ ಐಚ್ಛಿಕ ವಿಷಯವನ್ನ ಬಹು ಅದ್ಭುತವಾಗಿ, ಮನರಂಜನಾತ್ಮಕವಾಗಿ, ವಿವೇಚನಾಯುತವಾಗಿ, ವಿಮರ್ಶಾತ್ಮಕ ನೆಲೆಯಲ್ಲಿ ತುಂಬಾ ಆಳವಾದಂತಹ ಅಧ್ಯಯನದ ಸ್ಪರ್ಶದೊಂದಿಗೆ ನಿಮಗೆ ಮನಮುಟ್ಟುವಂತೆ ಈ ವಿಷಯವನ್ನ ತಿಳಿಸಲಾಗುತ್ತೆ. ಈ ತರಗತಿಗೆ ಆದಷ್ಟು ಬಂದು ನೀವು ಬೇಗ ಸೇರ್ಕೊಂಡು ಕನ್ನಡ ಸಾಹಿತ್ಯ ಐಚ್ಛಿಕ ವಿಷಯವನ್ನ ತಮ್ಮ ಮುಖ್ಯ ಪರೀಕ್ಷೆಯ ಒಂದು ಐಚ್ಛಿಕ ವಿಷಯವನ್ನಾಗಿ ಆಯ್ಕೆ ಮಾಡಿಕೊಂಡು ಸೊ ಮುಂದಿನ UPSC ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿ ಸೊ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕನ್ನಡ ಸಾಹಿತ್ಯ ಐಚ್ಛಿಕ ವಿಷಯದ ಒಬ್ಬ ಸಂಪನ್ಮೂಲ ವ್ಯಕ್ತಿಯಾಗಿ ನಮ್ಮ ಸಂಸ್ಥೆಯಿಂದ ನಿಮ್ಮೆಲ್ಲರಿಗೂ ಮನವಿಯನ್ನ ಮಾಡ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.